ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿರ್ತಕ್ಕಂಥ ರೆಸಿಪಿ ಮಲ್ಲಿದಾ ದಮ್ ರೋಟ್ ಅಂತ. ಈ ಮಲ್ಲಿದಾ ಅನ್ನೋದನ್ನು ನಾನು ತುಂಬ ಸಲ ಯೂಟ್ಯೂಬ್ಗಳಲ್ಲಿ ಕೇಳ್ತಿದ್ದೆ, ನೋಡ್ತಿದ್ದೆ. ಒಮ್ಮೆ ಟ್ರೈ ಮಾಡೋಣ ಇದು ಹೇಗಿರುತ್ತೆ ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಬರೀ ತಿನ್ನೋದಕ್ಕೂ ತುಂಬ ಚೆನ್ನಾಗಿತ್ತು. ಸೊ ನಾನು ಅದರಲ್ಲಿ ದಮ್ ರೋಟನ್ನು ಹೇಗೆ ಮಾಡ್ಬೋದು ಅಂತ ಒಮ್ಮೆ ಟ್ರೈ ಮಾಡಿದೆ. ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಸೊ ಬನ್ನಿ ಇವತ್ತಿನ ಸ್ವೀಟ್ ರೆಸಿಪಿ ಆಗಿರ್ತಕ್ಕಂಥ ಮಲ್ಲಿದಾ ದಮ್ ರೋಟನ್ನು ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಗೋಧಿ ಹಿಟ್ಟಲ್ಲಿ ಸಣ್ಣ ಸಣ್ಣ ಉಂಡೆಗಳು ತಗೊಂಡು ಹಪ್ಪಳದ ರೀತಿ ತೆಳ್ಳಕ್ಕೆ ಹೊಸದು ಅದನ್ನು ಒಂದು ಬಟ್ಟೆ ಮೇಲೆ ಹಾರಾಕಿ ಹಪ್ಪಳಗಳನ್ನು ಈ ರೀತಿ ಒಣಗುತ್ತೆ. ಅದು ಡ್ರೈ ಹಪ್ಪಳ ಥರ ಆಗುತ್ತೆ. ಈಗ ನಾವೇನು ಮಾಡಬೇಕಂತಂದರೆ ಆ ಡ್ರೈ ಹಪ್ಪಳಗಳನ್ನು ಎಣ್ಣೆಯಲ್ಲಿ ಬಾಚ್ಕೋಬೇಕು, ಅಂದರೆ ಕರೆದಿಟ್ಕೋಬೇಕು. ಕರೆದಿಟ್ಕೊಂಡ್ರೆ ಈ ರೀತಿ ನಾವು ಹಾಲು ಹೋಳಿಗೆಗೆ ಮಾಡೋವಂಥ ಹಪ್ಪಳ ಥರ ಆಗುತ್ತೆ. ಈಗ ಅದನ್ನು ಸ್ವಲ್ಪ ಒಂದು ಕೋಲಲ್ಲಿ ಹಿಂಗೆ ಕುಟ್ಟಬೇಕಾಗತ್ತೆ ಹಪ್ಪಳಗಳನ್ನು. ಆನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ. ನುಣ್ಣಕ್ಕೆ ಪುಡಿ ಮಾಡಿರ್ತಕ್ಕಂಥ ಹಪ್ಪಳದ ಪುಡಿಗೆ ಸಕ್ಕರೆ, ಡ್ರೈ ಫ್ರೂಟ್ಸು, ಕೊಬ್ಬರಿ ತುರಿ ಮತ್ತು ಗಸಗಸೆಯನ್ನು ಆ್ಯಡ್ ಮಾಡಿಕೊಂಡ್ರೆ ಮಲ್ಲಿದಾ ಪ್ರಿಪೇರ್ ಆಗುತ್ತೆ. ಏಲಕ್ಕಿ ಕೂಡ ಸ್ವಲ್ಪ ಆ್ಯಡ್ ಮಾಡಿ. ಈಗ ಅಳತೆ ನೋಡೋಣ. 2 ಅಥವಾ 4 ಹಪ್ಪಳಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ, ಹಾಗೆ ಗಸಗಸೆ 2 ಸ್ಪೂನ್. ಇದೆಲ್ಲವನ್ನು ಸ್ವಲ್ಪ ಉಗುರು ಬೆಚ್ಚಗೆ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಸಕ್ಕರೆ 1 ಜಾಮೂನ್ ಕಪ್ ಆಗೋಷ್ಟು, ಏಲಕ್ಕಿ 2, ಹಾಗೆ ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ಪಿಸ್ತಾ ಇದನ್ನು ರೋಸ್ಟ್ ಮಾಡಿಕೊಂಡು ಹಚ್ಚಾಕಿ ಸ್ವಲ್ಪ. ನೋಡಿ ಈ ರೀತಿ ಚಪಾತಿ ಹಿಟ್ಟು ಮಧ್ಯೆ ಇಟ್ಟು ಇದನ್ನು ಮಾಡಿದಾಗ ದಮ್ ರೋಟು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ದಮ್ ರೋಟ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಗೋಧಿ ಹಿಟ್ಟೆ ತಗೊಳ್ಳಿ. ಗೋಧಿ ಹಿಟ್ಟು ಸ್ವಲ್ಪ ಹದವಾಗಿ ಕಲಿಸ್ಕೊಂಡು 2 ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ನೋಡಿ ಈ ಮಲ್ಲಿದಾ ಈ ರೀತಿ ಇರುತ್ತೆ. ನಾವೆಲ್ಲ ಹಾಕಿದ್ದಾದಮೇಲೆ ಅದು ಸಕ್ಕರೆ ಪುಡಿ ಮಾಡ್ದಲೇ ಹಾಕಬೇಕು. ಈಗ 2 ಉಂಡೆ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಲಟ್ಟಿಸ್ಕೊಳ್ಳಿ, ಸ್ವಲ್ಪ ದಪ್ಪ ಇರಲಿ. ಆಮೇಲೆ ಮುಚ್ಚಳದಲ್ಲಿ ಒಂದು ಶೇಪ್ಗೆ ನೀಟಾಗಿ ಮಾಡ್ಕೊಳ್ಳಿ. ಈಗ 2 ಸಹ ಒಂದೇ ಶೇಪಲ್ಲಿ ಇರುತ್ತೆ. ಈಗ ನಾವೇನು ಮಾಡಬೇಕಾಗುತ್ತೆ ಅದಕ್ಕೆ ಅಂತಂದರೆ, ಒಂದು ಉಂಡೆ ಅಂದರೆ ಒಂದು ಪುರಿ ಮೇಲೆ ನಾವು ಮಲ್ಲಿದಾ ಪೌಡರನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. 2 ಒಂದೇ ಶೇಪ್ ಹಾಕಿರಲಿ ಅಂತ ಹೇಳಿದೆ ಅಂದರೆ ಅದಕ್ಕೆ ಮುರುವಿಟ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ 2 ಒಂದೇ ಶೇಪಲ್ಲಿ ರೆಡಿಯಾಗಿದೆ. ನಾವು ಅದಕ್ಕೆ ಮಲ್ಲಿದಾವನ್ನು ಸ್ಟಫ್ ಮಾಡ್ತಿದ್ದೀವಿ. ಈಗ ಒಂದು ಹಪ್ಪಳದ ಮೇಲೆ ಆ ಮಲ್ಲಿದಾ ಪೌಡರನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ. ನೋಡಿ, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮಲ್ಲಿದಾ ಪೌಡರ್, ಹಾಗೆ ಸಕ್ಕರೆ 1 ಸ್ಪೂನ್ ಆಗೋಷ್ಟು ಮತ್ತು ತುಪ್ಪ 1 ಸ್ಪೂನ್ ಆಗೋಷ್ಟು, 3 ಕೂಡ ಈ ರೀತಿ ಈ ಒಂದು ಪೂರಿ ಮೇಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಮಭಾಗ ಮಾಡ್ಕೊಳ್ಳಿ. ಹಿಂಗೆ ಕೈಯಲ್ಲೇ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಪೂರಿ ಇದೆಯಲ್ವಾ, ಅದನ್ನು ತಗೊಂಡು ಅದ್ರ ಮೇಲೆ ಕವರ್ ಮಾಡಿ. ಕವರ್ ಮಾಡಿದ ಮೇಲೆ ಅದನ್ನು ಮುರುವು ರೀತಿಯಲ್ಲಿ ಇಟ್ಕೊಂಡು ಬರಬೇಕು. ಸುತ್ತಲೂ ಇದೇನಾದರೂ ಪೌಡರ್ ಸ್ಪ್ರೆಡ್ ಆದರೆ ಮುರುವಿಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ಸುತ್ತಲೂ ಖಾಲಿ ಬಿಟ್ಟಿದ್ದೀನಿ. ಈಗ ಸುತ್ತಲೂ ಪ್ರೆಸ್ ಮಾಡ್ಕೊಳ್ಳಿ. ಅದರ ಹೇರ್ ಔಟ್ ಆಗಬೇಕು. ಏರಿದ್ದರೆ ಮತ್ತೆ ಮಧ್ಯದಲ್ಲಿ ಕಿತ್ತೋಗ್ಬಿಡುತ್ತೆ. ಸೊ ಈಗ ಹೇರು ಔಟ್ ಮಾಡಿ ನೀಟಾಗಿ ಅದನ್ನು ಕವರ್ ಮಾಡಿ ಮುರುವಿಟ್ಕೊಳ್ತಾ ಬನ್ನಿ. ಮುರುವು ನಾನು ಈಗಾಗಲೇ ಕಡುಬು ಮಾಡೋ ಟೈಮಲ್ಲಿ ಹೇಳ್ಕೊಟ್ಟಿದ್ದೆ ಹೇಗೆ ಮುರುವಿಡೋದು ಅಂತ. ಸೊ ಈಗಲೂ ಒಂದು ಸಲ ನೋಡಿಸ್ತಿದ್ದೀನಿ. ಈ ಥರ ಒಂದು ಕಡೆಯಿಂದ ಮುರುವನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಸರಿ ಹೋಗುತ್ತೆ. ಮುರುವಿಡ್ದಲ್ಲೇ ಮಾಡ್ಬೋದು, ಬಟ್ ಇದೊಂಥರ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮೈದಾ ಅಲ್ಲೂ ಕೂಡ ಮಾಡ್ಕೋಬೋದು ದಮ್ ರೋಟು, ಬಟ್ ನಾನು ಆರೋಗ್ಯಕ್ಕೆ ಗೋಧಿ ಹಿಟ್ಟೆ ಒಳ್ಳೆಯದು ಅಂತ ಈ ರೀತಿ ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಮುರುವು ಕೂಡ ರೆಡಿ ಇದೆ. ನಾವಿದನ್ನು ಏನು ಮಾಡಬೇಕು, ಒಂದು ಹೆಂಚನ್ನು ಕಾಯೋದಕ್ಕೆ ಇಟ್ಬಿಟ್ಟು, ಪ್ಯಾನ್ ಇದ್ದರೆ ಪ್ಯಾನಲ್ಲಿ ಹಾಕಿ, ತುಂಬಾ ಒಳ್ಳೆಯದು. ನಾನು ಹೆಂಚಲ್ಲೇ ಮಾಡ್ತಿದ್ದೀನಿ. ಈಗ ಇದನ್ನು ಹಾಕಿದೆ. ಇದು ಸ್ವಲ್ಪ ಉರಿಯಲ್ಲಿ, ಮೀಡಿಯಮ್ ಉರಿಯಲ್ಲೇ ಬೇಯಿಸಿ ಇಲ್ಲ ಸೀದೋಗ್ಬಿಡುತ್ತೆ. ಒಂದು ಕಡೆ ಫ್ರೈ ಆದ ನಂತರ ಅದನ್ನು ತಿರುಗಿಸಿ ಅದಕ್ಕೆ ತುಪ್ಪವನ್ನು ಸವರಿ.
ಇದು ಮಿನಿಮಮ್ ಒಂದು ದಮ್ ರೋಟ್ ಫ್ರೈ ಮಾಡೋದಕ್ಕೆ 5 to 8 ಮಿನಿಟ್ಸ್ ಬೇಕಾಗುತ್ತೆ. ಏಕೆ ಅಂತಂದರೆ ಈ ರೀತಿ ತುಪ್ಪವನ್ನು ಸವರಿ ಅದನ್ನು ಜಿಡ್ಡಿನಲ್ಲೇ ಫ್ರೈ ಮಾಡಬೇಕು. ಸೊ ಪ್ಯಾನಲ್ಲಿ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಇದರಲ್ಲೂ ಓಕೆ ಚೆನ್ನಾಗಿ ಬರುತ್ತೆ. ಸೊ ಈಗ ಇನ್ನೊಂದು ಕಡೆ ಕೂಡ ತುಪ್ಪ ಸವರಿ ಚೆನ್ನಾಗಿ ರೋಸ್ಟ್ ಮಾಡಿ. ಈ ರೀತಿ ತಿರುಗಿಸಿ ರೋಸ್ಟ್ ಮಾಡಿ ಸೆಡೆಯಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಇರಬೇಕು. ಆ ಜಿಡ್ಡಿನ ಅಂಶ ಎಲ್ಲ ಅದರೊಳಕ್ಕೆ ಹೋದಾಗ ಆ ಒಳಗಡೆ ಎಲ್ಲ ಜಿಡ್ಡು ಹೋಗಿ ಸ್ಪ್ರೆಡ್ ಆಗುತ್ತೆ. ಅದು ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು ನಾನು ಮುರುವಿಟ್ಟು ಹಾಕಿದ್ದೀನಿ, ಇನ್ನೊಂದು ಮುರುವಿಡ್ದಲ್ಲೇ ಹಾಕಿದ್ದೀನಿ. ಸೊ ನನ್ನ ಮಗನಿಗೆ ನಾನು ಮಾಡಿಕೊಟ್ಟೆ, ಟೇಸ್ಟ್ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ. ಟೋಟಲಿ ಮಲಿದಾ ದಮ್ ರೋಟ್ ಅಂತೂ ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ, ಹೆಮ್ಮಿಯಾಗಿ, ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಲಿದಾ ದಮ್ ರೋಟನ್ನು ನೀವು ಖಂಡಿತ ಟ್ರೈ ಮಾಡ್ತೀರಾ. ಮುರುವಿಡಕ್ಕೆ ಬರದೇ ಇರೋರು ಹಾಗೇ ಟ್ರೈ ಮಾಡಿ, ನೋ ಪ್ರಾಬ್ಲಮ್. ನನಗೆ ಮುರುವಿಡೋದಂದರೆ ತುಂಬ ಇಷ್ಟ, ಸೊ ನಾನು ಮುರುವಿಟ್ಟೇ ಮಾಡಿದ್ದೀನಿ. ಹೇಗಿತ್ತು ಟೇಸ್ಟ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಮಲಿದಾ ಹಪ್ಳಗಳು ಇನ್ನೂ ಜಾಸ್ತಿ ಜನ ಇದ್ದಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ನಾನು ಮಿನಿಮಮ್ 4 ಹಪ್ಳಕ್ಕೆ ಹೇಳಿದ್ದೀನಿ. ಇದು ನೀವು ನಾವು ಹಾಲೋಳಿಗೆಗೆ ಯಾವ ರೀತಿ ಹಪ್ಳಗಳನ್ನು ಮಾಡ್ತೀವಿ ಆ ರೀತಿ ಹಪ್ಳಗಳನ್ನು ರೆಡಿ ಮಾಡಿಕೊಂಡು ಒಂದಷ್ಟು ಬಾಚಿ ಬಾಕ್ಸಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡಿ ಆಮೇಲೆ ಮಿಕ್ಸಿಗೆ ರನ್ ಮಾಡಿಕೊಂಡು ಹಾರೋದಕ್ಕೆ ಬಿಟ್ಬಿಡಿ ಸ್ವಲ್ಪ ಚೆನ್ನಾಗಿ. ಆ ನಂತರ ಅದಕ್ಕೆ ಸಕ್ಕರೆ, ಒಣ ಕೊಬ್ಬರಿ, ಗಸಗಸೆ, ಡ್ರೈ ಫ್ರೂಟ್ಸು, ನೀವು ಹಾಗೆ ತಿನ್ನೋದಕ್ಕೆ ದ್ರಾಕ್ಷಿ ಕೂಡ ಹಾಕೋಬೋದು. ನಾನು ದಮ್ ರೋಟ್ ಮಾಡ್ತಿರೋದ್ರಿಂದ ದ್ರಾಕ್ಷಿಯನ್ನು ಆ್ಯಡ್ ಮಾಡಿಲ್ಲ, ಏಕೆ ಅಂತಂದರೆ ಮಧ್ಯದಲ್ಲಿ ಅದು ಸಿಕ್ಕಾಕೊಳ್ಳುತ್ತೆ ಅಂತ. ಡ್ರೈ ಫ್ರೂಟ್ಸ್ ನಾನು ಸ್ವಲ್ಪ ಸಣ್ಣಗೇ ಇದು ಮಾಡಿದ್ದೀನಿ, ನೀವು ಸ್ವಲ್ಪ ಪೀಸಸ್ ಸಿಗೋ ಥರ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಇದಕ್ಕೆ ಜಿಡ್ಡು ತುಂಬ ಕೊಡಬೇಕು ಮತ್ತು ಮೀಡಿಯಮ್ ಉರಿಯಲ್ಲಿ ಪ್ರೆಸ್ ಮಾಡಿ ಫ್ರೈ ಮಾಡ್ತಲೇ ಇರಬೇಕು. ಥ್ಯಾಂಕ್ ಯು, ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ಮಲಿದಾ ದಮ್ ರೋಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯಾವಾಗಲೂ ಚಪಾತಿ ಜೊತೆಯಲ್ಲಿ ಬೇರೆ ಏನಾದರೂ ಕೊಡ್ತಿರ್ತೀವಿ, ಅದ್ರ ಬದಲು ಇದನ್ನು ದಮ್ ರೋಟ್ ರೀತಿಯಲ್ಲಿ ಹಾಕ್ಕೊಟ್ಟಾಗ ಅವ್ರಿಗೆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಮತ್ತು ಡಿಫ್ರೆಂಟ್ ಸ್ಟೈಲಲ್ಲೂ ಕೂಡ ಇರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ, ಖಂಡಿತ ಟೇಸ್ಟ್ ನೀವೇ ಇಷ್ಟಪಟ್ಟು ಕಾಮೆಂಟ್ ಮಾಡ್ತೀರಾ. ಮತ್ತಷ್ಟು ಹೊಸ ವೀಡಿಯೋಗಳ ಜೊತೆ ನಿಮ್ಮನ್ನು ಭೇಟಿ ಆಗ್ತಿರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.